ಇಟ್ ಈಸ್ ಸೊ. ಅಂದರೆ ಇನ್ನೊಂದೇನೆಂದರೆ, ಇವಾಗ ಈಗಿನ ಜನ್ರೇಷನ್ನ ಪೇರೆಂಟ್ಸ್ ಏನಂದರೆ, ತಂದೆನೋ ತಾಯಿನೋ ಇನ್ಯಾರೋ ಎಲ್ಡರ್ಸ್ ಏನಾದರೂ ಹೇಳಿದ್ರೆ ದೇ ವಿಲ್ ನಾಟ್ ಲಿಸನ್. ಅದು ಹಂಗಾಗಲ್ಲ, ಇದು ಇವ್ರಿಗೆ ಗೊತ್ತಿಲ್ಲ. ಅದು ನಿಜಾನ? ಅಂದರೆ ಆಗಿನ ಜನ್ರೇಷನ್ನ ಪೇರೆಂಟಿಂಗಿಗೂ ಈಗಿನ ಜನ್ರೇಷನ್ ಪೇರೆಂಟಿಂಗಿಗೂ ವ್ಯತ್ಯಾಸ ಇದೆ. ಫ್ಲಿಪ್, ಇಟ್ಸ್ ಅ ಡಬಲ್ ಎಡ್ಜ್ ಸ್ವಾರ್ಡ್. ಎರಡೂ ಸೈಡ್ ಇದೆ. ಎರಡು ಏನಂದರೆ, ಈಗ ಒಂದು ಕ್ಯಾಟಗರಿ ನಮ್ಮ ಹತ್ರ ಬಂದಿದ್ದರು, ಸರ್ ನಮ್ಮ ಇನ್ಲಾಸು ಪೇರೆಂಟ್ಸು ಇಬ್ಬರು ವ್ಯಾಕ್ಸಿನೇಷನ್ ಅಗೇನ್ಸ್ಟ್ ಇದ್ದಾರೆ. ಏನು ಮಾಡಬೇಕು ನಾವು? ಓಕೆ, ವ್ಯಾಕ್ಸಿನೇಷನ್ ಮಾಡಿಸ್ಲೇಬಾರ್ದಂತೆ ಸರ್, ಅದರಿಂದ ಏನು ಹೆಲ್ಪ್ ಆಗೋದಿಲ್ಲ ಅಂತೆ, ಉಲ್ಟಾ ಮಗುಗೆ ತೊಂದರೆ ಬರುತ್ತಂತೆ. ಇನ್ನೊಂದು ಕ್ಯಾಟಗರಿ ಇದ್ದಾರೆ, ಅವ್ರು ಬರ್ತಾರೆ, ಸರ್ ನಮ್ಮ ಅತ್ತೆ ಮಗು 3 ತಿಂಗಳೀಗ, ಸರ್ ನಮ್ಮ ಅತ್ತೆ ನಾನು ಸ್ವಲ್ಪ ಒಳಗಡೆ ಹೋಗಿಬಿಟ್ರೆ ತುಪ್ಪ ಹಾಕ್ಬಿಡ್ತಾರೆ, ಜೇನುತುಪ್ಪ ಹಾಕ್ಬಿಡ್ತಾರೆ ಬಾಯಲ್ಲಿ, ಅದು ಯಾವುದೋ ಮಾಡಿರ್ತಾರೆ ಬಿಸಿಬೇಳೆ ಬಾತು, ಅದು ಹಾಕ್ಬಿಡ್ತಾರೆ, ಇದೊಂದು ತೊಂದರೆ. ಇಲ್ಲಮ್ಮ ಎಲ್ಲ ತಿನ್ಬೋದು, 3 ತಿಂಗಳಾಗಿದೆ, ಅದು ಹಾಕ್ತು. ಸೊ ವಿ ಹ್ಯಾವ್ ಬೋತ್ ದ ಸಿಚುವೇಶನ್ಸ್. ಕೆಲವರಲ್ಲಿ ರಾಂಗ್ ಪ್ರಾಕ್ಟೀಸಸ್ಸು ನಡೀತಾ ಇದೆ, ಕೆಲವರಲ್ಲಿ ರೈಟ್ ಸಜೆಷನ್ಸು ನಡೀತಾ ಇದೆ. ಈಗ ಕೆಲವು ಗ್ರ್ಯಾಂಡ್ ಪೇರೆಂಟ್ಸು ಅವ್ರು ಹೇಳ್ತಾರೆ, ಇಲ್ಲ 6 ತಿಂಗಳು ಕೊಡಬೇಡ ಏನು. ಕೆಲವು ಮದರ್ಸು ಜೋಶಲ್ಲಿ ಬಂದು 4 ಮಂತ್ಸ್ 3 ಮಂತ್ಸಿಗೆ ಶುರು ಮಾಡ್ಕೊ ರೆಡಿ ಇದ್ದಾರೆ. ಸೊ ಇನ್ನೊಂದು ಕೇಸ್ ಬಂದಿತ್ತು, ಮಗುಗೆ ಸೀಜರ್ಸ್ ಬರುತ್ತೆ ಜ್ವರ ಬಂದಾಗ, ಅದು ಜ್ವರಗ್ರಸ್ತ ಆಗತ್ತೆ ಅಂತ ಹೇಳ್ತಾರಲ್ಲ, ಫಿಟ್ಸ್ ಬರುತ್ತೆ. ಆ ಫಿಟ್ಸಿಗೆ ಏನು ಸಿಟಿಯಲ್ಲಿರೋ ಎಜುಕೇಟೆಡ್ ಪೇರೆಂಟ್ಸ್ ಮಗು ಅವ್ರ ಅಜ್ಜಿ ಏನು ಮಾಡಿದ್ದಾರೆ ಅಂದರೆ, ಬ್ರ್ಯಾಂಡಿಂಗ್ ಅಂತ ಮಾಡ್ತಾರೆ, ಅವ್ರು ಹಾಟ್ ರಾಡ್ನ ಬಿಸಿ ಮಾಡಿ ಇಲ್ಲಿ ಇಟ್ಟಿದ್ದಾರೆ ಮಗುಗೆ. ಎಷ್ಟು ತಿಂಗಳು ಮಗು? 9 ತಿಂಗಳು ಇಲ್ಲ, ಇಲ್ಲಿ ಸುಟ್ಟಿದ್ದಾರೆ. ಆಮೇಲೆ ಕರ್ಕೊಂಬಂದು ನನಗೆ ತೋರಿಸಿದ್ರು, ಫಾದರ್ ಹೇಳಿದ್ರು, ಸರ್ ಈ ಥರ ಏನಿದು ಅಂದೆ. ಇವರು ಬಂದಿದ್ದರು ಅಜ್ಜಿನೂ, ಈ ಥರ ಸುಟ್ಟಿದ್ದಾರೆ ಸರ್, ಅದು ಫಿಟ್ಸ್ ಬಂದಿತ್ತು. ನನಗೆ ಬ್ಲಡ್ ಬಾಯ್ಲ್ ಹೋಗಿತ್ತು. 9 ಮಂತ್ಸ್ ಬೇಬಿ, ಆ ಬೇಬಿ ಏನು ಮಾತಾಡೋಕ್ಕಾಗತ್ತಾ, ಏನು ಹೇಳೋಕ್ಕಾಗತ್ತಾ ಬರೀ. ಸೊ ಇದಕ್ಕೆ ನಾನು ಲಿಟ್ರಲಿ ಲಾಸ್ ಮೈ ಕೂಲ್. ಸರ್ ನೋಡಿ, ನೀವು ಮಾಡೋ ಕೆಲಸಕ್ಕೆ ನಾನು ಪೊಲೀಸಿಗೆ ಕರೀಬೋದು, ಯಾಕೆ ಈ ಥರ ಮಾಡ್ತೀರಾ ಅಂತ ಬೈದು ಕಳಿಸಿದೆ. ಸೊ ಈ ಥರ ಸುಮಾರು ಮನೆಗಳಲ್ಲಿ ಈ ಥರ ಪ್ರಾಕ್ಟೀಸ್ಗಳು ಇದ್ದಾವೆ. ಕೆಲವು ಸಲ ಇವ್ರು ರಾಂಗ್. ಒಂದು ಸಲ ಅಂತೂ ನಮ್ಮ ಮ್ಯಾಂಗ್ಳೂರಿಂದ ನಮ್ಮ ಹತ್ರ ಪೇಷಂಟ್ ಬಂದಿದ್ದಾರೆ, ನಮ್ಮ ಫಾಲೋವರ್ಸು ಗಾಡಿ ಡ್ರೈವ್ ಮಾಡ್ಕೊಂಡು, ಸರ್ ನಿಮ್ಮ ಕೈಯಲ್ಲಿ ವ್ಯಾಕ್ಸಿನ್ ಮಾಡಿಸ್ಬೇಕು ಸರ್, ಎಂಟ್ರಿ ಆದ ತಕ್ಷಣ ಸರ್ ನನ್ನ ಮಗು ಅಳ್ಬಾರ್ದು ಸರ್, ಹಂಗೆ ಕೊಟ್ಬಿಡಿ ಇಂಜೆಕ್ಷನ್ ಅಂತ ಹೇಳಿ ಎಲ್ಲ ಬಂದರು. ನಾನಿನ್ನೂ ಓಕೆ ಸರಿ ಮಗುಗೆ ಮಲಗಿಸಿ ಬೆಡ್ ಮೇಲೆ, ಅವ್ರ ಮದರ್ ಇಲ್ಲ ಮಗುಗೆ ಮಲಗಿಸ್ತಾ ಇದ್ದಾರೆ, ಮದರ್ ಇಲ್ಲಿ ಕೂತ್ಕೊಂಡಿದ್ದಾರೆ, 6 ಮಂತ್ಸ್ ಬೇಬಿ. ನನಗಿನ್ನೂ ಜ್ಞಾಪನ ಇದೆ. ಸರ್ ಒಂದು ಪ್ರಶ್ನೆ ಕೇಳ್ತೀನಿ ನಿಮಗೆ ಅಂದ್ರೆ, ಕೇಳಿಮಾ ಅಂದೆ. ಜೋರಾಗಿ ಕೇಳ್ತಾರೆ ಬೇಬೇಕಂತ, ಅತ್ತೆ ಕೇಳಿಸ್ಬೇಕಂತ. ಸರ್ ಮಗುಗೆ ಸಾಲ್ಟ್ ಶುಗರ್ ಕೊಡ್ಬೋದಾ? ಕೊಡ್ಬೋಣ ಅಂತ ಅತ್ತೆಗೆ ನೋಡ್ತಾ ಇದ್ದಾರೆ. ಕೊಡ್ಬೋದಾ? ನಾನು ಇಲ್ಲಮ್ಮ 1 ಇಯರ್ ತನಕ ಸಾಲ್ಟ್ ಶುಗರ್ ಕೊಡೋಲ್ಲ. ಇವ್ರಿಗೆ ಹೇಳಿ ಸರ್, ಇವ್ರಿಗೆ ಹೇಳಿ, ಇವರು ನೋಡಿ ಸಾಲ್ಟ್ ಶುಗರ್ ಅಲ್ಲೇ ಜಗಳ ಶುರು. ನಾನೆಲ್ಲ ಕೊಟ್ಟಿದ್ದೆ, ನೀನು ಕೊಟ್ಟಿದ್ದೆ, ಇಲ್ಲ ನೀನು ಕೊಟ್ಟಿದ್ದ. ನಾನು ಆಮೇಲೆ ಹಸ್ಬೆಂಡ್ ಮತ್ತು ಫಾದರ್ ಇಲ್ಲ ಬಂದರು, ಫುಲ್ ರೆಸ್ಲಿಂಗ್ ಮ್ಯಾಚ್ ಶುರುವಾಗಿತ್ತು ಒಳಗಡೆ. ನಾನು ಆರಾಮಾಗಿರಿ ತಗೊಳ್ಳಿ. ಸೊ ಈ ಥರ ಚಾಲೆಂಜಸ್ ಇದ್ದಾವೆ. ನಾವು ಒಂದೇ ಮಾತು ಹೇಳೋದು ಎಲ್ಲರಿಗೂ, ಅತ್ತೆ ಇರಲಿ, ಅಮ್ಮ ಇರಲಿ, ಅಜ್ಜಿ ಇರಲಿ, ಯಾರಿಗೆ ಪ್ರೀತಿ ಮಾಡ್ತಿರೋದು ಯಾರಿಗೆ ನೀವು? ಮಗುಗೆ. ಅಮ್ಮ ಡ್ಯಾಡಿ ಯಾರು ಇಂಪಾರ್ಟೆಂಟ್ ನಿಮಗೆ? ಮಗು. ಸೊ ಮಗುಗೆ ಏನು ಬೆಸ್ಟ್ ಇದೆಯೋ ಅದು ಮಾಡ್ಬೇಕು ತಾನೆ. ನಿಮ್ಮ ಈಗೋ ಯಾಕೆ ತರಬೇಕು? ಇಲ್ಲ ನಾನು ಹಿಂಗೆ ಮಾಡಿದ್ದೆ. ಇಸ್ ಇಟ್ ಈಗೋ? ಟು ಸಮ್ ಎಕ್ಸ್ಟೆಂಟ್ ಇದೆ. ಈಗ ಅಂದರೆ ಏನು ಈಗೋ ಅಂದರೆ, ನಮ್ಮ ಕಾಲದಿಂದ ಇದು ಮಾಡ್ತಾಯಿದ್ದೀವಿ, ಏನೂ ಆಗಿಲ್ಲ ಯಾರಿಗೂ. ಸಿ ಐ ಆಮ್ ನಾಟ್ ಅಗೇನ್ಸ್ಟ್ ಎನಿ ಇನ್ಲಾಸ್ ಆರ್ ಎಲ್ಡರ್ ಪೀಪಲ್. ಅವ್ರದ್ದು ಲವ್, ಅದು ಗ್ರ್ಯಾಂಡ್ ಪೇರೆಂಟ್ಸ್ ಲವ್ ಈಸ್ ಪ್ರೈಸ್ಲೆಸ್ ಅಂತ ಹೇಳ್ತೀವಿ. ಅದು ಪ್ರೀತಿ ಪೇರೆಂಟ್ಸಿಗೆ ಕೊಡೋಕ್ಕಾಗಲ್ಲ, ಅಷ್ಟು ಇರುತ್ತೆ ಅವ್ರದ್ರಲ್ಲಿ. ಸೊ ನಾನೇನು ಹೇಳೋದಂದರೆ, ಬಟ್ ಅರ್ಥ ಮಾಡ್ಕೋಬೇಕು. ನಾಳೆ ದಿನ ಇವತ್ತು ನೋಡಿ, ಅರ್ಲಿ ಶುಗರು, ಅರ್ಲಿ ಇಂಟ್ರೊಡಕ್ಷನ್ ಆಫ್ ಸಾಲ್ಟ್ ಇದೆಲ್ಲ ಮಾಡಿದ್ಮೇಲೆ 20 to 25 ಏಜಲ್ಲಿ ಡಯಾಬಿಟೀಸ್ ಬರ್ತಾ ಇದೆ, 20-25 ಹೈ BP ಬರ್ತಾ ಇದೆ, ಲೈಫ್ ಸ್ಟೈಲ್ ಡಿಸೀಸಸ್ ಬರ್ತಾ ಇದೆ, ಕೊಲೆಸ್ಟ್ರಾಲ್ ಪ್ರಾಬ್ಲಮ್ಸ್ ಬರ್ತಾ ಇದೆ, ಥೈರಾಯ್ಡ್. ಇದೆಲ್ಲ ರೂಟ್ ಕಾಸ್ ಹೇಳೋದಲ್ಲ. 1000 days ಯಾಕೆ ಇಂಪಾರ್ಟೆಂಟ್ ಕೊಡ್ತಾ ಇದ್ದೀನಿ ನಾನು? ಸುಮಾರು ಇದ್ದಾವೆ ಅದರಲ್ಲಿ. ಆ್ಯಂಡ್ ನಾನು ಇನ್ನೊಂದು ಬ್ಯೂಟಿಫುಲ್ ಹೇಳ್ತೀನಿ ನಿಮಗೆ ನಾನು, ರೈಟ್ ಬ್ರೈನ್ ಲೆಫ್ಟ್ ಬ್ರೈನ್, ಇದು ಪೇರೆಂಟಿಂಗಲ್ಲಿ ತುಂಬ ಇಂಪಾರ್ಟೆಂಟು. ಲಾರ್ಜ್ಲಿ 2 parts ಆಫ್ ಬ್ರೈನ್ ಇರುತ್ತೆ, ರೈಟ್ ಆ್ಯಂಡ್ ಲೆಫ್ಟ್. ರೈಟ್ ಬ್ರೈನ್ ಡೀಲ್ಸ್ ವಿತ್ ಏನು? ಇಮ್ಯಾಜಿನೇಷನ್, ಕ್ರಿಯೇಟಿವಿಟಿ, ಥಿಂಕಿಂಗ್ ಔಟ್ ಆಫ್ ದ ಬಾಕ್ಸ್. ಇದು ಹಿಂಗಿದ್ರೆ ಹಿಂಗಾಗಿದ್ರೆ ಹಿಂಗಾಗ್ಬೋದು. ಇಂಟ್ಯೂಷನ್, ಗಟ್ ಫೀಲಿಂಗ್. 3 to 4 years ತನಕ ಮಕ್ಕಳದು ರೈಟ್ ಬ್ರೈನ್ ಈಸ್ ವೆರಿ ಆ್ಯಕ್ಟಿವ್. ನೀವು 2-3 ವರ್ಷದ ಮಕ್ಳಿಗೆ ನೋಡಿ, ಅವ್ರದ್ದೇ ಪ್ರಪಂಚ ಕ್ರಿಯೇಟ್ ಮಾಡಿರ್ತಾರೆ. ಒಂದು ಚಿಕ್ಕ ಪೆನ್ಸಿಲೋ, ಒಂದು ಪಾತ್ರೆನೋ, ಒಂದು ಏನೋ ಚಪ್ಪಲಿನೋ ಇದ್ರೂ ಪರವಾಗಿಲ್ಲ, ಅವ್ರು ಇಮ್ಯಾಜಿನ್ ಮಾಡಿಕೊಂಡು ಏನೋ ಒಂದು ಚಿಕ್ಕ ಅರಮನೆ ಕಟ್ಟಿರ್ತಾರೆ ಆಟ ಆಡ್ಕೊಂಡು. ದಟ್ ಈಸ್ ರೈಟ್ ಬ್ರೈನ್ ಇನ್ ಆ್ಯಕ್ಷನ್. ಎನಿಥಿಂಗ್ ಇಫ್ ಯು ಗಿವ್, ದಿಲ್ ಕ್ರಿಯೇಟ್ ಎ ಸ್ಟೋರಿ, ದಿಲ್ ಕ್ರಿಯೇಟ್ ಇನ್ ದೇರ್ ನೆಂಬರ್. ಬೆಳವಣಿಗೆ ಆಗ್ತಿದ್ದಂಗೆ 4 years 5 years
ಲೆಫ್ಟ್ ಬ್ರೈನ್ ಡಾಮಿನೆನ್ಸ್ ಜಾಸ್ತಿ ಆಗುತ್ತೆ. ಲೆಫ್ಟ್ ಬ್ರೈನ್ ಏನು? ಲಾಜಿಕ್, ರೀಸನಿಂಗ್, ನಂಬರ್ಸ್, ಅದಕ್ಕೊಂದು ರೀಸನ್ ಕೊಡೋದು, ಅಸೋಸಿಯೇಟ್ ಮಾಡೋದು ಲಾಜಿಕಲಿ, ಅದು ಲೆಫ್ಟ್ ಬ್ರೈನ್ ಫಂಕ್ಷನ್. ನಾವು ದೊಡ್ಡೋರು ಆಗ್ತಿದ್ದಂಗೆ ಈ ಪ್ರಪಂಚದಲ್ಲಿ ನಾವೀಗ ಯೂಸ್ ಮಾಡ್ತಿರೋದೇ ಲೆಫ್ಟ್ ಬ್ರೈನ್. ಅನ್ಫಾರ್ಚುನೇಟ್, ಸ್ಯಾಡ್. ಸುಮಾರು ಸ್ಕೂಲ್ಸಲ್ಲಿ ಇವಾಗ ರೈಟ್ ಬ್ರೈನ್ ಫಂಕ್ಷನ್ಸ್ನ ಎನ್ಹ್ಯಾನ್ಸ್ ಮಾಡ್ತಾ ಇದ್ದಾರೆ. ಕ್ರಿಯೇಟಿವಿಟಿ ಹ್ಯಾಕ್ ತರಬೇಕು, ಹೇಗೆ ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡಬೇಕು, ಹೇಗೆ ಗೋ ಇನ್ ಟು ಇಮ್ಯಾಜಿನೇಷನ್. ಓಕೆ, ನಿಮಗೇನೋ ಕ್ರಿಯೇಟ್ ಮಾಡಬೇಕಂತ ಇದೆಯಾ, ಫಾಸ್ಟ್ ಅದು ಇಮ್ಯಾಜಿನೇಷನ್ ಮಾಡ್ಕೊ, ಅದು ಹೇಗೆ ಕಾಣಿಸ್ಬೇಕು, ಅದು ಹೇಗಿರಬೇಕು, ಅದು ಅದಕ್ಕೆ ಎಷ್ಟು ಆ್ಯಂಗಲ್ಸ್ ಇರಬೇಕು, ಅದೇನಿರಬೇಕು. ಸೊ ನಾವು ಮಕ್ಕಳಿಗೆ ಎನ್ಕರೇಜ್ ಮಾಡಬೇಕು. ನನಗೊಬ್ಬರು ಫಾದರ್ ಕೇಳ್ತಾಯಿದ್ರು ಮೊನ್ನೆ ಅಷ್ಟೇ, ಸರ್ ನನ್ನ ಮಗ ಅವನು ಜಸ್ಟ್ 4 years, ಮಾನ್ಸ್ಟರ್ಸು ಅಂತಂತ ಸರ್, ಅಲ್ಲಿ ಒಳಗಡೆ ಬೆಡ್ಡಲ್ಲಿ ಮಾನ್ಸ್ಟರ್ಸ್ ಇದೆ ಹಾಗಂತಾನೆ. ನಾನು ಅವನಿಗೆ ಹೇಳ್ತೀನಿ ಸರ್, ಅದೆಲ್ಲ ಸುಳ್ಳಪ್ಪ, ಮಾನ್ಸ್ಟರ್ಸ್ ಏನೂ ಇರೋದಿಲ್ಲ, ಅದೆಲ್ಲ ಸುಮ್ಮನೆ ಫಿಕ್ಷನ್ ಅದು ಅಂತ ಹೇಳ್ತೀನಿ ಸರ್ ಅಂದರು. ನಾನಾಗ ಅವ್ನು ಕೂತ್ಕೊಂಡಿದ್ದ, ಕೇಳಿದೆ, ಯು ಹ್ಯಾವ್ ಸೀನ್ ಮಾನ್ಸ್ಟರ್ಸ್ ಅಂದೆ. ಯಸ್ ಅಂದ. ಹೌ ಡು ದೆ ಲುಕ್? ದ ಬಿಗ್, ದ ಹೇರಿ, ಹಾಗೆ ಹೇಗೆ ಅಂದ. ಎಲ್ಲಿದೆ? ದೇರ್ ಅಂಡರ್ ದ ಬೆಡ್ ಹಾಗೆ ಅಂತ. ವಾ, ವೆನ್ ಐ ಕಮ್ ಹೋಮ್ ಕ್ಯಾನ್ ಯು ಶೋ ಮಿ? ಎಸ್. ಆಮೇಲೆ ಅವ್ರಿಗೆ ಹೊರಗೆ ಕಳಿಸ್ದೆ. ಅವನು ಏನು ಮಾಡ್ತಾ ಇದ್ದಾನೆ ಗೊತ್ತಾ? ಹೀ ಈಸ್ ಯೂಸಿಂಗ್ ಹೀಸ್ ರೈಟ್ ಬ್ರೈನ್. ಅವನ ಕ್ರಿಯೇಟಿವಿಟಿ, ಇಮ್ಯಾಜಿನೇಷನ್ ನೀವು ಡೆಸ್ಟ್ರಾಯ್ ಮಾಡ್ತಾ ಇದ್ದೀರಾ. ಪ್ಲೇ ವಿತ್ ಹಿಮ್, ಗೋ ಅಲಾಂಗ್. ದಟ್ಸ್ ವೇರ್ ಯು, ಇಟ್ಸ್ ಲೈಕ್ ಎ ಮಸಲ್. ನೀವು ಸ್ಟ್ರೆಂಥನ್ ಮಾಡಿ ಅದನ್ನು. ಅವ್ನು ಟುಮಾರೋ ಹಿಲ್ ಕಮ್ ಅಪ್ ವಿತ್ ಸಮ್ ಇನ್ವೆನ್ಷನ್. ಸೊ ಇದು ನಾವು ಪೇರೆಂಟಿಂಗ್ ಏನು ಮಾಡ್ತಿದ್ವಿ, ಟಿಪಿಕಲ್ ಆಗಿ ನಾವು ನಮಗೇನು ಮಾಡಿದ್ರು ನಮ್ಮ ಹತ್ರ ವಿ ಕಂಟಿನ್ಯೂ ದ ಸೇಮ್ ಥಿಂಗ್. ಸೊ ಪೇರೆಂಟಿಂಗ್ ದೆರ್ ಇಸ್ ನೋ ರಿಟರ್ನ್ ರೂಲ್, ಇದು ಮಾಡಲೇಬೇಕು, ಹಿಂಗೆ ಇರಲ್ಲ. ದೆನ್ ವಾಟ್ ಈಸ್ ಪೇರೆಂಟ್? ಪೇರೆಂಟಿಂಗಲ್ಲಿ ಒಂದು ಫಂಡಮೆಂಟಲ್ ರೂಲ್, ಫೌಂಡೇಶನ್, ಬೇಸಿಕ್ ಏನು ಗೊತ್ತಾ? ಕಂಪ್ಯಾಷನ್. ಈಗ ನನ್ನ ಮಗ ಹಾಲು ಕುಡಿತಾ ಇದ್ದ, ಗ್ಲಾಸ್ ಬೀಳಿಸ್ಬಿಟ್ಟ, ಹೊಡೆದೋಯ್ತು, ಗ್ಲಾಸ್ ಹೊಡೆದೋಯ್ತು, ಹಾಲೆಲ್ಲ. ಈಗ ನಾನು ಬಂದೆ ಬೆಡ್ರೂಮಿಂದ, ಲಿವಿಂಗ್ ರೂಮಲ್ಲಿ ಆಗಿದೆ. ನಾರ್ಮಲ್ ರಿಯಾಕ್ಷನ್ ಹೇಗಿರಬೇಕು? ಆಮೇಲೆ ಹೇಗಿರುತ್ತೆ ನೀವು ಹೇಳಿ ನನಗೆ, ಆ್ಯಸ್ ಎ ಪೇರೆಂಟ್ ಇರಲಿ, ಆ್ಯಸ್ ಐ ಥಿಂಕ್ 2 ಥರ ಇರುತ್ತೆ. ಒಂದು, ದೇ ವಿಲ್ ಗೋ ಆ್ಯಂಡ್ ಅಸಿಸ್ಟ್ ಮಗುನ. ಇನ್ನೊಂದು ಮೇ ಬಿ ಬೈತಾರೆ. ಓಕೆ, ಮೆಜಾರಿಟಿ ಏನು ಆಗುತ್ತೆ ರೆಸ್ಪಾನ್ಸ್, ಹೇಗೆ ಬರುತ್ತೆ ರಿಯಾಕ್ಷನ್? ವಾಟ್ ಈಸ್ ದಿಸ್? ಸೊ ದಟ್ ಈಸ್ ರಿಯಾಕ್ಷನ್. ವಿ ರಿಯಾಕ್ಟ್ ಟು ಎ ಸಿಚುವೇಶನ್. ನಾವು ರಿಯಾಕ್ಟ್ ಮಾಡಿದಾಗ ದ ಚೈಲ್ಡ್ ಬ್ರೈನಲ್ಲಿ ಕೆಲವು ಸ್ಟ್ರೆಸ್ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಕಾರ್ಟಿಸಾಲ್, ದ ಸ್ಟ್ರೆಸ್ ಹಾರ್ಮೋನ್ಸ್, ಭಯಕ್ಕೆ. ಆ ಹಾರ್ಮೋನ್ ಮಲ್ಟಿಪಲ್ ಟೈಮ್ಸ್ ರಿಲೀಸ್ ಆಗ್ತಾ ಇದ್ದರೆ ಇನ್ ಎ ಡೇ, ಇನ್ ಎ ವೀಕ್, ಏನು ಮಾಡಿದ್ರು, ಇವತ್ತು ಇದೇನು ಮಾಡಿದೆ, ವಾಟ್ಸ್ ರಾಂಗ್ ವಿತ್ ಯು, ಹೌ ಡೇರ್ ಯು, ದೇ ವಿಲ್ ಬಿಕಮ್ ಸಪ್ರೆಸ್ಡ್. ಅವ್ರ ಕಾನ್ಫಿಡೆನ್ಸ್ ಲೆವೆಲ್ಸ್, ಅವ್ರ ಕಮ್ಯುನಿಕೇಷನ್ ಕಾನ್ಫಿಡೆನ್ಸ್ ಇರಲಿ, ಅವ್ರ ಎಬಿಲಿಟಿ ಟು ಪರ್ಫಾರ್ಮ್ ಇರಲಿ, ಏನೇ ಚಾಲೆಂಜ್, ಟಾಸ್ಕ್, ರಿಸ್ಕ್ ತೊಗೊಳೋಕ್ಕೆ ನನ್ನ ಕೈಯಲ್ಲಿ ಮೋಸ್ಟ್ಲಿ ನನಗೆ ಆಗಲ್ಲ. ಅದು ಹಾಲು ಬಿದ್ದೋಯ್ತಾ, ಉಪ್ಸ್, ಮಿಲ್ಕ್ ಈಸ್ ಸ್ಪಿಲ್ಡ್, ಹಾಲು ಬಿದ್ದೋಗ್ಬಿಟ್ಟಿದೆ, ಒಂದು ಮಾಪ್ ತೊಗೊಳಪ್ಪ, ಮಾಪ್ ತೊಗೊಂಡು ಕ್ಲೀನ್ ಮಾಡೋಣ ಫಸ್ಟು. ಏನೋಣ ಮಾಡ, ಕ್ಲೀನ್ ಆಯ್ತಾ? ಓಕೆ, ಏನೇ ಹರ್ಟ್ ಆಗಿದೆ, ಏನಾಗಿದೆ? ಇಲ್ಲ. ಅವ್ರೇನು ಬೇಬೇಕಂತ ಮಾಡ್ತಾರಾ? ಅವ್ರು ಬೇಬೇಕಂತನೂ ಮಾಡಿಲ್ಲ, ಬೇಬೇಕಂತ ಮಾಡೋದು ಇಲ್ಲ. ನಾವು ವಿ ವಾಂಟ್ ಟು ಡಿಸಿಪ್ಲಿನ್ ದೆಮ್, ವಿ ವಾಂಟ್ ಟು ಮೇಕ್ ಶ್ಯೂರ್ ದಟ್ ಅದು ಆಗಲೇಬಾರ್ದು. ವಿ ಸ್ಟಿಗ್ಮಟೈಸ್ ಮಿಸ್ಟೇಕ್ಸ್. ಮಿಸ್ಟೇಕ್ ಆಗಿದೆಯಾ, ಸ್ಟಿಗ್ಮಾ ಥರ ನೋಡ್ತೀವಿ. ಮಿಸ್ಟೇಕ್ ಆಗಬಾರ್ದು, ಮಿಸ್ಟೇಕ್ ಈಸ್ ಅ ಕ್ರೈಮ್, ಮಿಸ್ಟೇಕ್ ಈಸ್ ಅನ್ ಅಫೆನ್ಸ್, ಅದು ಆಗಬಾರ್ದು, ತಪ್ಪು. ಡಿಫ್ರೆಂಟ್ ಟೈಪ್ ಆಫ್ ಪೇರೆಂಟಿಂಗ್ ಈಸ್ ಲರ್ನ್ ಫ್ರಮ್ ದ ಮಿಸ್ಟೇಕ್ಸ್, ಲೆಟ್ ದೆಮ್ ರಿಫ್ಲೆಕ್ಟ್. ಓಕೆ, ಏನಾಯ್ತು, ತಪ್ಪಾಯಿತು, ಹೇಗಾಯಿತು. ನಾವು ಮಿಸ್ಟೇಕ್ ಆಗಬಾರ್ದು ಅಂತ ಕೈಂಡ್ ಆಫ್ ಪೇರೆಂಟಿಂಗ್ ಮಾಡಿದ್ರೆ, ಈಗ ಥಾಮಸ್ ಆಲ್ವಾ ಎಡಿಸನ್ ಕೇಳಿದ್ದೀರಾ? ನಮ್ಮ ಅಂಕಲ್ ಅವರು. ಈಗಿಲ್ಲ ಪಾಪ, ಬಲ್ಬೆಲ್ಲ ಕೊಟ್ಟೋದ್ರು ನಮಗೆ. ಥಾಮಸ್ ಆಲ್ವಾ ಎಡಿಸನ್ ಅವರು, he invented bulbs. Can you guess how many times he would have failed? I think thousands of times. 10,000 times to be precise. 10,000 ಸಲ ಫೇಲ್ ಆದ. ಸ್ಕೂಲ್ ಎಷ್ಟು ವರ್ಷ ಸ್ಕೂಲ್ ಹೋಗಿದ್ದಾರೆ ಗೊತ್ತಾ? 3 ತಿಂಗಳು. ನೋ ಸ್ಕೂಲ್ ಎಜುಕೇಷನ್, 3 ತಿಂಗಳು.
ರೈಟ್ ಬ್ರೈನ್. ಹೇಳ್ತೇನೆ ನನ್ನ ರೈಟ್ ಬ್ರೈನ್ ಬಗ್ಗೆ. ಹಿ ವೆಂಟ್ ಆನ್ ಥಿಂಕಿಂಗ್ ಔಟ್ ಆಫ್ ದ ಬಾಕ್ಸ್. ಹೇಗೆ ಇನಿಷಿಯಲಿ ಬಲ್ಕ್ ಮಾಡಿದ್ದು 6 ಅವರಲ್ಲಿ ಬರ್ನ್ ಆಗಿಬಿಡ್ತಿದ್ದು. ಆ ಹೀಟ್ ಟಾಯ್ಲೆಟ್ ಮಾಡೋಕ್ಕಾಗ್ತಿರಲಿಲ್ಲ. 6 to 8 hours ಅಷ್ಟೇ ಹೇಳ್ತಿದ್ದು, ಆ ವೈರ್ ಸುಟ್ಟೋಗ್ಬಿಡೋದು. ಹಿ ವಾಂಟೆಡ್ ಟು ವರ್ಕ್. ಹೌ ಕ್ಯಾನ್ ಐ ಬಲ್ಬ್ ಒಂದ್ಸಲ ಆನ್ ಆದರೆ ಹಿ ವೆಂಟ್ ಆನ್. 10,000 ಟೈಮ್ಸ್ ಫೇಲ್ ಆದಮೇಲೆ ಬಲ್ಬ್ ಬಂತು. ಈಗ ನಾವು ಮಗು ಒಂದು ಸಲ ಎಕ್ಸಾಮಲ್ಲೋ ಸ್ಪೋರ್ಟ್ಸಲ್ಲೋ ಯಾವುದೋ ಒಂದು ಪ್ರಾಜೆಕ್ಟಲ್ಲಿ ಫೇಲ್ ಆದರೆ ವಿ ಸಡನ್ಲಿ ಸ್ಟಿಗ್ಮಟೈಸ್ ಮಾಡಿಬಿಡ್ತೀವಿ. ವಿತ್ ಆರ್ ವಿತೌಟ್ ನಾಲೆಜ್. ನಾನು ಬೇಕಂತ ಮಾಡ್ತೇನೆ ಅಂತ ಹೇಳಿಲ್ಲ ನಾವು, ಯಾಕೆಂದರೆ ನಮ್ಮ ಪೇರೆಂಟಿಂಗ್ ಹಂಗಿದೆ, ನಮ್ಮ ಪೇರೆಂಟಿಂಗ್ ಹಂಗಿತ್ತು. ತಪ್ಪು ಮಾಡಿದ ತಕ್ಷಣ ಎಂಬ್ಯಾರಸ್. ಕ್ಲಾಸಲ್ಲಿ 25 ಜನ ಇದ್ದಾರೆ. ಹಾಂ, ಇನ್ನೇನು ಹೇಳಪ್ಪ ಉತ್ತರ? ಆಫ್ರಿಕಾ. ಆಫ್ರಿಕಾ ಅಂತೆ. ದಟ್ಸ್ ಅ ಕಲ್ಚರ್ ವಿ ಆರ್ ಇನ್. ತಪ್ಪು ಮಾಡಿದ್ರೆ ಹಿ ಈಸ್ ರಿಡಿಕ್ಯೂಲ್ಡ್ ಆರ್ ಹಿ ಈಸ್ ಮೇಡ್ ಫನ್ ಆಫ್. ಸೊಸೈಟಿ ಏನು ಮಾಡೋಕ್ಕಾಗಲ್ಲ. ಬಟ್ ಅಟ್ ಹೋಮ್ ವಿ ಶುಡ್ ನಾಟ್ ಬಿ ಲೈಕ್ ದ್ಯಾಟ್.